ಮತ್ತಷ್ಟು ಅಪ್ಡೇಟ್ಸ್ ಇದೆ. ಬಳ್ಳಾರಿ ಘರ್ಷಣೆ ಸರ್ಕಾರದ ಆತುರ ನಿರ್ಧಾರನ ಇದು. ಎಸ್, ಖಂಡಿತವಾಗಿಯೂ ಹೌದು, ಆತುರದ ನಿರ್ಧಾರವೇ. ದೊಡ್ಡವರ ಗಲಭೆ, ಬಡಪಾಯಿಗಳಾದರೂ ಪೊಲೀಸರು, ರಾಜಕೀಯ ನಾಯಕರು, ಬಚಾವ್ ಅಧಿಕಾರಿಗಳು ಟಾರ್ಗೆಟ್ ಆಗ್ತಾ ಇದ್ದಾರೆ. ಡಿಜಿಪಿ ವರದಿ ದನಿಗಣಿಗಳ ದರ್ಬಾರ್, ಬಳ್ಳಾರಿ ಅಧಿಕಾರಿಗಳು ಕಂಗಾಲಾಗಿದ್ದಾರೆ. ಒಂದೇ ದಿನಕ್ಕೆ ಎತ್ತಂಗಡಿಯಾಗಿದ್ದಂತ ಪವನ್ ನೆಜ್ಜೂರು ಡಿಜಿಪಿ ವರದಿ ಬರುವ ಮುನ್ನವೇ ಪೊಲೀಸರ ತಲೆದಂಡ ಆಗ್ತಾ ಇದೆ ಇಲ್ಲಿ. ಕೇವಲ ಒಂದೇ ದಿನದಲ್ಲಿ ವರದಿ ಕೊಟ್ಟಿರೋ ಎಡಿಜಿಪಿ, ಒಂದೇ ದಿನದಲ್ಲಿ ಇಸ್ ಇಟ್ ಇವನ್ ಪಾಸಿಬಲ್? ಗಲಭೆಯಲ್ಲಿ ಪೊಲೀಸರ ನಿರ್ಲಕ್ಷ್ಯವೆಂದರು ಎಡಿಜಿಪಿ. ಹೇಳಿರ್ತಾರೋ ಇಲ್ವೋ, ಸರ್ಕಾರ ಅಂತೂ ಇದನ್ನೇ ಹೇಳಿರುತ್ತೆ. ಸರ್, ರಾತ್ರಿ ಇಡೀ RCB ಅವರು ಸಂಭ್ರಮಾಚರಣೆ ಮಾಡಿದ್ದಾರೆ ಸರ್. ನಮ್ಮ ಪೊಲೀಸರೆಲ್ಲ ರಾತ್ರಿ ಇಡೀ ನಿದ್ರೆ ಬಿಟ್ಟು ಕೆಲಸ ಮಾಡಿದ್ದಾರೆ. ನಾಳೆನೆ ನೀವು ರ್ಯಾಲಿ ಅರೇಂಜ್ ಮಾಡಿ, ವಿಕ್ಟ್ರಿ ರ್ಯಾಲಿ ಅರೇಂಜ್ ಮಾಡಿ ಅಂದ್ರೆ ಹೆಂಗೆ ಸರ್ ಅಂತ ಪೊಲೀಸರು ಕೇಳ್ಕೊಂಡಾಗ ಈ ಸರ್ಕಾರ ಏನ್ ಮಾಡ್ತು ಗೊತ್ತಾ? ಇಲ್ಲ, ನಾನು ಹೇಳಿದ್ದೀನಿ, ಆಗ್ಲೇಬೇಕು ಅಂತ ಹೇಳ್ತು. ಅದರ ಪರಿಣಾಮವಾಗಿ 9 ಜನರ ಜೀವ ಹೋಯ್ತು. ಇದೀಗ ಮತ್ತೆ ಅದೇ ಕೆಲಸ ಮಾಡ್ತಾ ಇದೆ ಸರ್ಕಾರ. ಬಡಪಾಯಿಗಳನ್ನ ಬಲಿಪಶು ಮಾಡ್ತಾ ಇದೆ, ಅಧಿಕಾರಿಗಳನ್ನ ಬಲಿಪಶು ಮಾಡ್ತಾ ಇದೆ. RCB ಕೇಸಲ್ಲಿ ಏನಾಯ್ತೋ ಅದನ್ನೇ ಇಲ್ಲೂ ಮಾಡ್ತಾ ಇದೆ. ನಾನು ಮಾತಾಡ್ತಾ ಹೇಳ್ದೆ, RCB ಪ್ರಕರಣ ಒಂದ್ಸತಿ ಮೆಲುಕು ಹಾಕೊಂಡು ನೋಡಿ, ಏನಾಗಿತ್ತು ಅವತ್ತು. ಇಡೀ ರಾತ್ರಿ ಪೂರ್ತಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ರು RCB ಅಭಿಮಾನಿಗಳು. ರಾತ್ರಿಯಿಂದ ಬೆಳಗಾಗುವವರೆಗೆ ನಿದ್ರೆ ಬಿಟ್ಟು ಆ ಪೊಲೀಸರು ಕಾರ್ಯಾಚರಣೆ ಮಾಡ್ತಾ ಇದ್ರು, ಕಾಯ್ತಾ ಇದ್ರು, ಯಾವುದೇ ರೀತಿಯಾಗಿರ್ತಕ್ಕಂಥ ಅಹಿತಕರ ಘಟನೆಗಳಾಗಬಾರ್ದು ಅಂತ ಹೇಳಿ. ಮರುದಿನ ಇವರು ರ್ಯಾಲಿ ಅರೇಂಜ್ ಮಾಡುವಾಗ ಪೊಲೀಸ್ ಅಧಿಕಾರಿಗಳು ಹೇಳಿದ್ರಂತೆ, ಸರ್ ಸಾಧ್ಯವಿಲ್ಲ, ಇದು ರಾತ್ರಿ ಪೂರ್ತಿ ನಮ್ಮ ಪೊಲೀಸರು ನಿದ್ರೆ ಬಿಟ್ಟು ಕೆಲಸ ಮಾಡಿದ್ದಾರೆ. ಇದೀಗ ನೀವು ಸಡನ್ ಆಗಿ ಇವತ್ತು ಸಂಜೆನೆ ವಿಕ್ಟ್ರಿ ರ್ಯಾಲಿ ಆಗಬೇಕಂತ ಹೇಳಿದ್ರೆ ಇಟ್ಸ್ ಇಂಪಾಸಿಬಲ್. ನಮಗೊಂದಿಷ್ಟು ಸಮಯಾವಕಾಶ ಕೊಡಿ, ನಾವು ಸರಿಯಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡ್ಕೊಳ್ತೀನಿ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ಏಕಾಏಕಿ ರ್ಯಾಲಿ ಮಾಡಿದ ಪರಿಣಾಮವಾಗಿ ಬಾಳಿ ಬದುಕಬೇಕಾದವರು ಹೆಣವಾಗಿ ಉಳಿದರು. ಕಡೆಯಲ್ಲಿ ಸರ್ಕಾರ ಏನ್ ಮಾಡ್ತು? ನನಗೂ ಅದಕ್ಕೂ ಸಂಬಂಧನೇ ಇಲ್ಲ, ಎಲ್ಲ ಪೊಲೀಸ್ ಅಧಿಕಾರಿಗಳೇ ಕಾರಣ ಅಂತ ಹೇಳಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತು. ಈಗ ಈ ಬಳ್ಳಾರಿ ಕೇಸಲ್ಲೂ ಇದೇ ಆಗ್ತಾ ಇರುವಂತದ್ದು. ಗಲಾಟೆ ಮಾಡ್ಕೊಂಡವ್ರು ಯಾರು ಸ್ವಾಮಿ? ಕಾಂಗ್ರೆಸ್ ಪಕ್ಷದ ಶಾಸಕ, ಬಿಜೆಪಿ ಪಕ್ಷದ ಶಾಸಕ, ಇವರಿಬ್ಬರ ನಡುವೆ ಗಲಾಟೆ ಆಗುತ್ತೆ. ಫೈರ್ ಮಾಡಿದವ್ರು ಯಾರು? ಇದೇ ಕಾಂಗ್ರೆಸ್ ಪಕ್ಷದ ಶಾಸಕರ ಗನ್ಮ್ಯಾನ್ಗಳು ಅಥವಾ ಆತನ ಹತ್ತಿರದ ಸತೀಶ್ ರೆಡ್ಡಿಯ ಗನ್ಮ್ಯಾನ್ಗಳು. ಇವರು ಫೈರ್ ಮಾಡ್ತಾರೆ. ಇದರ ಪರಿಣಾಮವಾಗಿ ಓರ್ವಾತನ ಕಾಂಗ್ರೆಸ್ ಕಾರ್ಯಕರ್ತನ ಬಲಿ ಆಗುತ್ತೆ. ಈಗ ನೇರವಾಗಿ ಪೊಲೀಸರದ್ದೇ ಎಲ್ಲ ತಪ್ಪು ಅಂತ ಹೇಳ್ಬಿಟ್ರೆ, ಪೊಲೀಸರು ಹೇಳಿದ್ರು ಅವ್ರ ಹತ್ರ ಫೈರ್ ಮಾಡಿ ಅಂತ. ಗನ್ಮ್ಯಾನ್ ಇಟ್ಕೊಂಡವ್ರು ಯಾರು? ಪೊಲೀಸರು ಕೊಟ್ಟಿದ್ದವ್ರಿಗೆ ಗನ್ಮ್ಯಾನ್. ಸರ್ಕಾರ ಎಲ್ಲೋ ಒಂದು ಕಡೆ ತನ್ನ ಉಳಿಸ್ಕೊಳ್ಳೋಕೆ, ತನ್ನ ಮಾನ ಮರ್ಯಾದೆಯನ್ನು ಉಳಿಸ್ಕೊಳ್ಳೋಕೆ ಪದೇ ಅಧಿಕಾರಿಗಳನ್ನ ಬಲಿಪಶು ಮಾಡ್ತಾ ಇದ್ದಾರೆ. ಈ ವಿಚಾರದ ಕುರಿತಾಗಿ ಪಿಣರಾಯಿ ವಿಜಯನ್ ಎಲ್ಲಾದ್ರೂ ಟ್ವೀಟ್ ಮಾಡಿದ್ರೆ ಇನ್ನಷ್ಟು ಜಾಗೃತ ಆಗ್ತಿದ್ರು. ಪಿಣರಾಯಿ ವಿಜಯನ್ ಮಾತಾಡ್ತಾ ಇಲ್ವಲ್ಲ, ಹಾಗಾಗಿ ಸರ್ಕಾರ ಕೇಳಿಸ್ತಾ ಇಲ್ಲ. ಯಾಕೆ ಸುಮ್ಮನೆ ನೋಡ್ರಿ, ಆ IPS ಓದಿದಂತ ಅಧಿಕಾರಿ ಇವತ್ತಲ್ಲಿ ಬಂದು ಕಣ್ಣೀರು ಹಾಕ್ತಾ ಇದ್ದಾರಂತೆ. ಕಣ್ಣೀರು ಹಾಕ್ತಾ ಇದ್ದಾರೆ. ನಾಚಿಕೆಯ ಆಗಲ್ವ ಈ ಸರ್ಕಾರಕ್ಕೆ? ಅವರು IPS ಅಧಿಕಾರಿಗಳನ್ನ ಈ ರೀತಿಯಲ್ಲಿ ನಡೆಸ್ಕೊಳ್ತೀರಾ ನೀವು? ಬೇರೆ ರಾಜ್ಯಗಳನ್ನು ನೋಡಿ. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರುಣ್, ಸರ್ಕಾರ ತನ್ನ ಮರ್ಯಾದೆಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಅಥವಾ ತನ್ನ ತಪ್ಪುಗಳು ಏನೂ ಇಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷವೂ ಇಲ್ಲ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಅಧಿಕಾರಿಗಳನ್ನ ಬಲಿಪಶು ಮಾಡಲಾಗ್ತಾ ಇದೆ ಇಲ್ಲಿ ಅನ್ನುವಂಥ ಪ್ರಶ್ನೆ ಅರುಣ್.
ಖಂಡಿತ ಕಾರ್ತಿಕ್, ಎಲ್ಲೋ ಒಂದ್ ಕಡೆ ರಾಜಕೀಯ ಈ ಬಳ್ಳಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಯಾವುದೇ ರೀತಿಯಾದಂತಹ ಒಂದು ನಮ್ಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಇದೀಗ ಅಧಿಕಾರಿಗಳ ತಡೆದಂಡ ಮಾಡ್ತಾ ಹೋಗ್ತಾ ಇರುವಂತದ್ದು. ಯಾಕಂದ್ರೆ ಮೊನ್ನೆ ಪವನ್ ನೆಜ್ಜಿಯವರು ಅವರನ್ನ ಏನು ಅಮಾನತನ್ನ ಮಾಡಿತ್ತು. ಆ ಬೆನ್ನಲ್ಲೇ ಇದೀಗ ಕಳೆದ 2 ದಿನಗಳ ಹಿಂದೆ ವರ್ತಿಕಾ ಕಟಿಯಾರ್ ಅಲ್ಲಿನ IG ಆಗಿದ್ದಂತಹ DIG ಆಗಿದ್ದಂತಹ ವರ್ತಿಕಾ ಕಟಿಯಾರ್ ಅವರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿರುವಂತದ್ದು. ಇದೆಲ್ಲ ಒಂದ್ ಕಡೆ ಅಧಿಕಾರಿಗಳಿಗೆ ಡಿಮೋರಲೈಸ್ ಮಾಡುವಂತಹ ಕೆಲಸ ಸರ್ಕಾರ ಮಾಡ್ತಾ ಇದೆಯಾ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಮತ್ತೆ ಅಧಿಕಾರಿಗಳ ವಲಯದಲ್ಲೂ ಸಹ ಇದೇ ಮಾತು ಸಹ ಬರ್ತಾ ಇರುವಂತದ್ದು. ಯಾಕಂದ್ರೆ ಈಗ ಏನಂದ್ರೆ ರಾಜಕೀಯವಾಗಿ ಅಲ್ಲಿ ಏನಾಗಿದೆ ಅನ್ನೋದನ್ನ ಎಲ್ಲರಿಗೂ ಸಹ ಗೊತ್ತಿರುವಂತದ್ದು. ಆದ್ರೆ ಅದನ್ನ ಬಿಟ್ಟು ಈ ರೀತಿ ಅಧಿಕಾರಿಗಳನ್ನ ಪದೇ ಪದೇ ಸಸ್ಪೆಂಡ್ ಅನ್ನ ಮಾಡುವಂತದ್ದು, ಪದೇ ಪದೇ ಅವರನ್ನ ಬೇರೆ ಕಡೆ ವರ್ಗಾವಣೆ ಮಾಡ್ತಾರೆ. ಮುಂದೆ ಬರುವಂತಹ ಅಧಿಕಾರು ಅಲ್ಲಿ ಯಾವ ಅನ್ನೋ ದೃಷ್ಟಿಯಿಂದ ಭಯದ ವಾತಾವರಣದಲ್ಲಿ ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡ್ತಾ ಇರೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾಕಂದ್ರೆ ಕೇವಲ ಅವತ್ತು ಪವನ್ ಅವರನ್ನ ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಆದರೆ ರಾಜ್ಯ ಸರ್ಕಾರದಲ್ಲಿ ಏನಾಗ್ತಾ ಇದೆ ನೋಡಿ, ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ ನೋಡಿ, ಇದು ಯಾವುದೇ ಕಾರಣಕ್ಕೂ ಒಳ್ಳೆಯ ನಿರ್ಧಾರವೂ ಅಲ್ಲ, ಒಳ್ಳೆಯ ಡೆವಲಪ್ಮೆಂಟು ಅಲ್ಲ. ಹಂಗಂತ ಪೊಲೀಸರದ್ದು ಸಂಪೂರ್ಣ ಸರಿ ಅಂತಲೂ ನಾವು ಹೇಳಲ್ಲ, ಅವರದ್ದು ಕೂಡ ತಪ್ಪಿದೆ. ಜನವರಿ 1ರಂದು ಮಧ್ಯಾಹ್ನವೇ 2 ಬಣಗಳ ನಡುವೆ ಪರಸ್ಪರ ಗಲಾಟೆ ಆಗಿತ್ತು. ಅದನ್ನು ಗಂಭೀರವಾಗಿ ಪರಿಗಣಿಸದೆ 2-3 ಪೇದೆಗಳನ್ನು ಮಾತ್ರ ನಿಯೋಜನೆಯನ್ನ ಅಲ್ಲಿ ಮಾಡಲಾಗಿತ್ತು. ಸಂಜೆ ವೇಳೆಗೆ ಕಾಂಗ್ರೆಸ್ ಕಾರ್ಯಕರ್ತನೊಬ್ಬ ಬ್ಯಾನರ್ ಕಟ್ಟಿಸಿದ, ಅದನ್ನ ಕೂಡ ಕೇರ್ಲೆಸ್ ಮಾಡಿದ್ರು. ರಸ್ತೆಯಲ್ಲೇ ಕುರ್ಚಿ ಹಾಕೊಂಡು ಬ್ಯಾನರ್ ಕಟ್ಟಿಸಿದಂತ ಕಾರ್ಯಕರ್ತ, ಆ ಸಂದರ್ಭದಲ್ಲಿ ಇವರು ಪೊಲೀಸರನ್ನು ಕಳಿಸ್ತಾರೆ. ಅಲ್ಲಿ ಸೇರಿದಂತ ಗುಂಪನ್ನು ಚದುರಿಸಬೇಕಾಗಿತ್ತು, ಆದರೆ ಚದುರಿಸಲಿಲ್ಲ. ಶಾಸಕ ಜನಾರ್ದನ್ ರೆಡ್ಡಿ ಮತ್ತು ಭರತ್ ರೆಡ್ಡಿ ನಡುವಿನ ವೈಷಮ್ಯ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರವೇ. ಆದರೆ ಜನವರಿ 1ರಂದು ಮಧ್ಯಾಹ್ನವೇ 2 ಬಣಗಳ ನಡುವೆ ಗಲಾಟೆ ಆಗಿದ್ರು ಕೂಡ 2-3 ಪೇದೆಗಳನ್ನು ಮಾತ್ರ ಅಲ್ಲಿ ನಿಯೋಜನೆ ಮಾಡಲಾಗುತ್ತೆ. ದಟ್ ಇಸ್ ದ ಬಿಗ್ ಮಿಸ್ಟೇಕ್.